ಹಲೋ ಫ್ರೆಂಡ್ಸ್, ನಾನು ನೆನ್ನೆ ಹೇಳಿದ್ದೆ ಎಲ್ಲೋ ಹೊರಟಿದ್ದೀನಿ ಅಂತ. ನಾನು ಹೋಗ್ತಿರೋದು ಒಂದು ಫೇಮಸ್ ದೇವಸ್ಥಾನಕ್ಕೆ. ಸೊ ನಾನು ಫ್ಯಾಮಿಲಿ ಸಮೇತ, ನಾನು ನಮ್ಮ ಮನೆಯವರು, ಮಗ ಹಾಗೂ ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೊರಟ್ವಿ. ಇದು ಮೈಸೂರಿಂದ 90 ಕಿಲೋಮೀಟರ್ ಆಗುತ್ತೆ. ಚನ್ನಪಟ್ಟಣ ತಾಲೂಕಲ್ಲಿರುವ ಗೌಡಗಿರಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇವತ್ತು ನಮ್ಮ ಪಯಣ. ಸೊ ನೀವು ಚನ್ನಪಟ್ಟಣಕ್ಕೆ ತನಕ ಬಸ್ಸಲ್ಲಿ ಬಂದು ನಿಮಗೆ ಅಲ್ಲಿ ಆಟೋ ಶೇರಿಂಗ್ ಸಿಗುತ್ತೆ, ಇಲ್ಲ ಓನ್ ವೆಹಿಕಲಲ್ಲಿ ಹೋದರೂ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಸೊ ಅರ್ಧ ಕಿಲೋಮೀಟರ್ ಮುಂಚೆನೇ ನಿಮಗೆ ಪೇಡ್ ಪಾರ್ಕಿಂಗ್ ಇರುತ್ತೆ. ಇಲ್ಲ ಏಜ್ ಆಗಿದೆ ಅಂತ ಅಂದರೆ ಒಳಗಡೆ ಅಲ್ಲಿ ಫ್ರೀ ಪಾರ್ಕಿಂಗು ದೇವಸ್ಥಾನ ಪಕ್ಕ ಇದೆ. ಸೊ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಅಲ್ಲಿ ದೇವಸ್ಥಾನ ಹತ್ರನೇ ಕೇಳ್ತಾ ಬರ್ತಾರೆ ಪಾರ್ಕಿಂಗ್ಗೋಸ್ಕರ. ನೀವು ಇಲ್ಲ ಒಳಗಡೆನೇ ಬಿಟ್ಟರೆ ಅಲ್ಲಿ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ, ಎಷ್ಟು ವೆಹಿಕಲ್ಸ್ ಬೇಕಾದ್ರೆ ನಿಲ್ಲಿಸ್ಬೋದು. ಸೊ ಹೊರಗಡೆ ಎಲ್ಲ ನಿಮಗೆ ಶಾಪಿಂಗ್ ಮಾಡೋಕ್ಕೆ ದೇವಸ್ಥಾನ ಹತ್ರ ಶಾಪಿಂಗ್ ಎಲ್ಲ ಮಾಡ್ಬೋದು. ನಾವೇನು ಮಾಡಿದ್ವಿ, ಸೇವೆಗೋಸ್ಕರ ಅನ್ನದಾಸೋಹಕ್ಕೋಸ್ಕರ ಒಂದು ಮೂಟೆ ಅಕ್ಕಿ ಹಾಗೂ ಬೆಲ್ಲ ತೊಗೊಂಡಿದ್ವಿ. ಅದನ್ನು ಸೇವೆಗೆ ಕೊಟ್ವಿ. ದೇವಸ್ಥಾನ ಒಳಗಡೆ ಹೋದ ತಕ್ಷಣ 60 ಅಡಿಯ ಪಂಚಲೋಹದ ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಎರಡು ಕಣ್ಣು ಸಾಲದು. ಆಗಸ್ಟ್ 2021 ಅದು ಸ್ಥಾಪಿಸಿದ್ದು. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಮೂಲ ವಿಗ್ರಹಕ್ಕೆ ಬಂದ್ವಿ. ಅಲ್ಲಿ ಫೋಟೋ ಕ್ಯಾಮ್ರಾ ಅಲೋ ಇಲ್ಲ. ಇದು ವೀಕೆಂಡ್ ಇದೆ, ಅದಕ್ಕೋಸ್ಕರ ತುಂಬ ರಶ್ ಇತ್ತು. ಇಲ್ಲ ಅಂದರೆ ನಿಮಗೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ನಾವು ವೀಕೆಂಡಲ್ಲಿ ಹೋಗಿರೋದು ಶನಿವಾರ, ಹಾಗಾಗಿ ರಶ್ ಇತ್ತು. ತುಂಬ ಚೆನ್ನಾಗಿ ಮಾಡಿರೋ ದೇವಸ್ಥಾನ, ನೋಡೋಕ್ಕೆ ಎರಡು ಕಣ್ಣು ಸಾಲದು. ಅನ್ನದಾಸೋಹನೂ ಅಷ್ಟೇ, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಇರುತ್ತೆ. ಯಾವಾಗಲೂ ಮಧ್ಯದಲ್ಲಿ ಏನೂ ಸ್ಟಾಪ್ ಆಗೋಲ್ಲ. ಊಟನೂ ತುಂಬ ಚೆನ್ನಾಗಿತ್ತು. ಪಾಯಸ, ಅನ್ನ, ಸಾರು ಎಲ್ಲ ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಹಾಗೆ ಇಲ್ಲಿ ಕೆಳಗಡೆ ಸುತ್ತ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ದೇವರು ಕೆಳಗಡೆ ಅದೊಂದು 2 ಕಿಲೋಮೀಟರ್ ಇದೆ ಮ್ಯೂಸಿಯಮು. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ. ಭಾರತ ಫುಲ್ ಜೋರು ಮಳೆ. ಸೊ ನಾವು ಒಳ್ಳೆ ಟೈಮಲ್ಲಿ ರೀಚ್ ಆದ್ವಿ. ಸೊ ದೇವಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.